ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತಾಡ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಹೇಳ್ತಿರುವ ಕತೆ ಹೊಂಗಿರಣ ಸಂಚಿಕೆ 65. ಶರದಿ, ಸಂಬಳ ಬರುತ್ತಿದ್ದ ಹಾಗೆ ನನಗೆ ಹಣ ಕೊಡ್ತೀನಿ ಎಂದು ಹೇಳಿದ್ದಲ್ಲ, ಕೊಡು ಎಂದು ಕೈಚಾಚಿ ನಿಂತ ತಂದೆಯನ್ನು ನೋಡಿ ಇಬ್ಬರು ಮುಖ ನೋಡಿಕೊಂಡಿದ್ದರೆ ವಸುಂಧರಾ ಅವರಿಗೆ ಬಹಳವೇ ಕೋಪ ಬಂದಿತು. ನಿಮಗೆ ಜವಾಬ್ದಾರಿ ಅನ್ನುವುದು ಇಲ್ಲ ಎಂದು ನಮಗೆ ಮೊದಲೇ ಗೊತ್ತು. ಆದರೆ ಮನುಷ್ಯತ್ವವೂ ಬೇಡವಾ? ನನ್ನ ಮಕ್ಕಳು ನಾಳೆಯಾದರೆ ಜೀವನ ಹೇಗೆ ಎಂದು ಯೋಚಿಸ್ತಾರೆ. ಅಂಥದ್ರಲ್ಲಿ ಕಷ್ಟಪಟ್ಟು ಅವಳು ದುಡಿದ ಹಣವನ್ನು ಹೀಗೆ ಕೇಳುತ್ತಿದ್ದಿರಲ್ಲ, ನಾಚಿಕೆಯಾಗುವುದಿಲ್ಲವ ಎಂದು ಗಂಡನ ಎದುರು ನಿಂತು ಜೋರು ಮಾಡಿದರು. ನನಗ್ಯಾಕೆ ನಾಚಿಕೆ ಆಗಬೇಕು? ನಾನೇನು ಬೇರೆಯವರ ಬಳಿ ಹಣ ಕೇಳುತ್ತಿಲ್ಲವಲ್ಲ, ನನ್ನ ಮಕ್ಕಳ ಬಳಿ ನಾನು ಹಣ ಕೇಳುತ್ತಿದ್ದೇನೆ, ನಿನಗೇನು ಎಂದು ಪ್ರತಿವಾದಿಸಲು ನಿಂತರು. ನಿಮಗೆ ಎಷ್ಟು ಹೇಳಿದರೂ ಅಷ್ಟೇ, ನಾಯಿ ಬಾಲ ಯಾವತ್ತೂ ನೆಟ್ಟಗಾಗುವುದಿಲ್ಲ ಎಂದು ಗಂಡನ ಮೇಲಿನ ಅಸಮಾಧಾನವನ್ನು ಕೋಪವಾಗಿ ಹೊರಹಾಕಿದರು ವಸುಂಧರಾ. ಅಮ್ಮ, ಅಪ್ಪನ ಬುದ್ಧಿ ಗೊತ್ತಿದ್ರೂ ಸುಮ್ಮನೆ ಕೂಗಾಡಿ ಯಾಕೆ ಆಯಾಸ ಮಾಡ್ಕೋತೀಯ? ಸುಮ್ಮನಿರು ಎಂದವಳು ತನ್ನಣ್ಣ ಹಿಡಿದಿದ್ದ ಹಣದಿಂದ 100 ರೂಪಾಯಿ ನೋಟನ್ನು ತೆಗೆದು ಅಪ್ಪ ತಗೊಳ್ಳಿ ಎಂದು ತಂದೆಯ ಕೈಗೆ ಇಟ್ಟವಳು. ಆದರೆ ಅಪ್ಪ, ನೀವು ಎಲ್ಲಿಗೂ ಹೋಗಬಾರದು, ಕುಡಿದು ಸೀದಾ ಮನೆಗೆ ಬಂದು ಸುಮ್ಮನೆ ಮಲಗಬೇಕು ಎಂದು ಎಚ್ಚರಿಕೆ ನೀಡಿದಳು. ನೋಡಿದ್ಯೇನೆ ವಸು, ನನ್ನ ಮಗಳು ಎಷ್ಟು ಒಳ್ಳೆಯವಳು. ಸಂಬಳ ಬರುತ್ತಿದ್ದ ಹಾಗೆ ನನಗೆ ಹಣ ಕೊಡುತ್ತಿದ್ದಾಳೆ. ಸದ್ಯ ನನ್ನ ಮಕ್ಕಳು ಇಬ್ಬರು ಯಾರೂ ನಿನ್ನ ಬುದ್ಧಿ ಕಲಿಯಲಿಲ್ಲ ಎಂದರೆ ಗಂಡನ ಮಾತಿಗೆ ಕೋಪಗೊಂಡ ವಸುಂಧರಾ, ದುಡ್ಡು ಕೊಟ್ಟರೆ ಎಲ್ಲ ಒಳ್ಳೆಯವರು ನಿಮಗೆ, ಅದೇ ಮಗಳು ಹಣ ಕೊಡಲಿಲ್ಲ ಅಂದರೆ ಕೆಟ್ಟವಳು, ಒಟ್ಟಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೇಳ್ತೀರಾ ಎಂದು ಅಸಮಾಧಾನದಲ್ಲಿ ಹೇಳಿದರು. ಅಮ್ಮ, ಬಿಡು ಹೋಗಲಿ, ಈ ರೀತಿಯಿಂದಲಾದರೂ ಅಪ್ಪ ನಮ್ಮನ್ನು ಹೊಗಳುತ್ತಿದ್ದಾರಲ್ಲ, ಅದೇ ಖುಷಿ ನಮಗೆ ಎಂದವನು. ಶರದಿ, ಸಮಯ ಆಗುತ್ತೆ ಬಾ ಎಂದು ತಂಗಿಯನ್ನು ಕರೆದುಕೊಂಡು ತನ್ನ ಆಟೋದಲ್ಲಿಯೇ ಶಾಪಿಂಗ್ ಹೋಗಿದ್ದನು. ಅದೊಂದು ಸ್ಟೀಲ್ ಫ್ಯಾಕ್ಟರಿ. ಅಲ್ಲಿ ಮನೆ ಬಳಕೆಯ ಪಾತ್ರೆಗಳು ಹಾಗೂ ಇನ್ನಿತರ ಯಾವುದೇ ಸ್ಟೀಲ್ ವಸ್ತುಗಳನ್ನು ತಯಾರಿಸುತ್ತಾರೆ. ಆದರೆ ಅಲ್ಲಿ ತಯಾರಾಗುವ ಎಲ್ಲ ವಸ್ತುಗಳು ಅತಿ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತದೆ. ಚಕ್ರವರ್ತಿ ಸ್ಟೀಲ್ ಎಂದರೆ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಆ ವಸ್ತುಗಳ ಗುಣಮಟ್ಟವನ್ನು ನೋಡಿ ಅತಿ ಹೆಚ್ಚಿನ ಬೇಡಿಕೆ ಬರುತ್ತಿರುವುದೇ ಚಕ್ರವರ್ತಿ ಸ್ಟೀಲ್ ಇಂಡಸ್ಟ್ರಿಗೆ. ಇಂದು ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಬೋನಸ್ ವಿತರಣೆ ಮಾಡಲಾಗುತ್ತಿದೆ. ಅಲ್ಲಿರುವ ಕಾರ್ಮಿಕರೆಲ್ಲರೂ ಬಹಳ ವರ್ಷಗಳಿಂದಲೂ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಆ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಏನೇ ತೊಂದರೆ ಆದರೂ ಸಹ ಆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಆ ಫ್ಯಾಕ್ಟರಿಯ ಮಾಲೀಕರು ಅಂದರೆ ಮಿಥುನ್ ಚಕ್ರವರ್ತಿ ಅವರೇ ವಹಿಸಿ ನೋಡಿಕೊಳ್ಳುತ್ತಾರೆ. ಅದೊಂದು ಗುಣದಿಂದ ಇಡೀ ಕಾರ್ಮಿಕರಿಗೆ ಆ ಫ್ಯಾಕ್ಟರಿ ಮತ್ತು ಅಲ್ಲಿನ ಮಾಲೀಕರು ಎಂದರೆ ಅಚ್ಚುಮೆಚ್ಚು. ಮಿಥುನ್ ಅವರು ತನ್ನ ತಂದೆ ಕಟ್ಟಿದ ಕಂಪನಿಯನ್ನು ಮಗನ ಸುಪರ್ದಿಗೆ ವಹಿಸಿ ತಾನೂ ಕಷ್ಟಪಟ್ಟು ಕಟ್ಟಿದ ಫ್ಯಾಕ್ಟರಿಯನ್ನು ತಾವೇ ಮುಂದೆ ನಿಂತು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಂದು ಅಲ್ಲಿಗೆ ಮಿಥುನ್ ಅವರು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದರು. ಅಪ್ಪ, ಅಲ್ಲಿ ತುಂಬ ಡಸ್ಟ್ ಇರುತ್ತೆ, ನನಗೆ ಅಲ್ಲಿಗೆಲ್ಲ ಬರಲು ಇಷ್ಟ ಇಲ್ಲ ಎಂದು ಅನತಿ ಹೇಳಿದರೂ ಸಹ ಬಲವಂತದಿಂದ ಅವಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಬಂದಿದ್ದರು. ಮಿಥುನ್ ಅವರು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತು ಎಲ್ಲ ಚೆಕ್ಗೂ ಸಹಿ ಮಾಡಿ ಕೊಡುತ್ತಿದ್ದರೆ ಸರತಿ ಸಾಲಿನಲ್ಲಿ ಕಾರ್ಮಿಕರು ಒಬ್ಬೊಬ್ಬರಾಗಿ ಬಂದು ಆರಾಧ್ಯ ನೀಡುತ್ತಿದ್ದ ಚೆಕ್ ತೆಗೆದುಕೊಂಡು ಹೋಗುತ್ತಿದ್ದರು. ಮುಖ ಸಿಂಡರಿಸುತ್ತಾ ಆರಾಧ್ಯಳ ಹಿಂದೆ ಅಸಮಾಧಾನದಲ್ಲಿಯೇ ಕೈಕಟ್ಟಿ ನಿಂತಿದ್ದಳು ಅನತಿ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಹೇಳ್ತಾರೆ, ಅದನ್ನು ನಿಮ್ಮಂಥವರನ್ನೇ ನೋಡಿ ಹೇಳಿರಬೇಕು. ತಾಯಿ, ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಒಬ್ಬ ಕಾರ್ಮಿಕ ಹೇಳಿದರೆ, ಅವರ ಹಿಂದೆ ಬಂದ ಇನ್ನೊಬ್ಬ ಕಾರ್ಮಿಕರು ಚೆಕ್ಕನ್ನು ಕೈಯಲ್ಲಿ ಹಿಡಿದು ಆರಾಧ್ಯಳ ಮುಂದೆ ಕೈಮುಗಿದು ನಿಂತು, ಆ ದೇವರು ನನ್ನ ಆಯಸ್ಸನ್ನು ನಿಮಗೆ ಕೊಡಲಿ ತಾಯಿ, ನನ್ನಂತಹ ಬಡವನಿಗೆ ನಿಮ್ಮಿಂದ ಹೀಗೆ ಸಹಾಯವಾಗುತ್ತಿರಲಿ ಎಂದು ಹೇಳಿ ಮುಂದೆ ಹೋದರೆ ಇನ್ನೊಬ್ಬ ಕಾರ್ಮಿಕರು ಬಂದು, ಕೊಡುವ ಕೈ ಯಾವತ್ತೂ ಬರಿದಾಗುವುದಿಲ್ಲ ಅಮ್ಮ, ನಮ್ಮಂಥವರಿಗೆ ಹೀಗೆ ಕೊಡುವುದಕ್ಕೆ ನಿಮ್ಮ ಮನೆಯಲ್ಲಿ ಸಂಪತ್ತು ಇನ್ನೂ ತುಂಬಿ ತುಳುಕಲಿ ಎಂದು ಇನ್ನೊಬ್ಬರು ಹಾರೈಸಿದ್ದರು. ಎಲ್ಲರ ಹಾರೈಕೆಗಳನ್ನು ಕೇಳಿದ ಆರಾಧ್ಯಳಿಗೆ ಹೃದಯ ತುಂಬಿ ಬಂದಿತು. ಆರಾಧ್ಯ, ಬೆಳಿಗ್ಗೆಯಿಂದ ನಿಂತು ನಿನಗೆ ಸುಸ್ತಾಗಿರಬಹುದು, ನೀನು ಸ್ವಲ್ಪ ಹೊತ್ತು ಕುಳಿತುಕೋ, ಅನತಿ ಸ್ವಲ್ಪ ಕೊಡುತ್ತಾಳೆ ಎಂದು ಹೇಳಿದರು ಮಿಥುನ್. ಬೆಳಿಗ್ಗೆಯಿಂದ ನಿಂತು ಕಾರ್ಮಿಕರಿಗೆ ಚೆಕ್ ನೀಡುತ್ತಿದ್ದ ಮಗಳ ಮುಖ ನೋಡಿದವರಿಗೆ ಅವಳು ಆಯಾಸವಾಗಿದ್ದಾಳೆ ಎಂದು ತಿಳಿದು ಹೋಯಿತು. ಅವಳ ಮೇಲಿನ ಕಾಳಜಿಯಿಂದ ಸ್ವಲ್ಪ ಹೊತ್ತು ಕುಳಿತುಕೋ ಎಂದು ಹೇಳಿದರು. ಆದರೆ ಮಿಥುನ್ ಅವರ ಮಾತು ಕೇಳಿದ ಅನತಿ, ನಾನು ಕೊಡುವುದಿಲ್ಲ ಪಾಪ ಎಂದು ಹೇಳಿ ಮಿಥುನ್ ಅವರ ಚೇಂಬರ್ಗೆ ಹೋಗಿ ಕುಳಿತಳು. ಬಿಡಿ ಪಪ್ಪ, ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ನಾನೇ ಕೊಡ್ತೀನಿ ಎಂದು ಹೇಳಿದವಳು ಎಲ್ಲರಿಗೂ ತಾನೇ ಚೆಕ್ ನೀಡಿದಳು.
ಎಲ್ಲರಿಗೂ ಚೆಕ್ ವಿತರಿಸಿದವಳು ತನ್ನ ತಂದೆಯ ಚೇಂಬರಿಗೆ ಬಂದು ಅಸಮಾಧಾನದಲ್ಲಿ ಕುಳಿತಿರುವ ತಂಗಿಯನ್ನು ನೋಡಿ, ಅನತಿ, ಆವತ್ತು ಏನು ಹೇಳಿದ್ದು ನೀನು? ನನ್ನ ಹಾಗೆ ಯೋಚಿಸಿದರೆ ಕರ್ಣನಿಗೆ ಆದ ಹಾಗೆ ನನಗೆ ಆಗುತ್ತದೆ ಎಂದು ಹೇಳಿದೆ ಅಲ್ಲವ? ಇಲ್ಲಿ ಕೆಲಸ ಮಾಡುವವರು ಯಾರೂ ದೇವರನ್ನು ನೋಡಿಲ್ಲ, ಆದರೆ ತಮ್ಮ ಕೆಲಸವನ್ನು ದೇವರು ಎಂದು ಭಕ್ತಿಯಿಂದ ಮಾಡುವವರು ಇವರು. ಇವರ ಹಾರೈಕೆಗಳಿಂದ ನಮಗೆ ಎಂದಿಗೂ ಕೆಟ್ಟದಾಗುವುದಿಲ್ಲ. ನೋಡಿದೆಯಲ್ಲ, ಒಬ್ಬೊಬ್ಬರು ಹೇಗೆ ನಮ್ಮನ್ನು ಹರಸಿದರು. ಇವರುಗಳ ಹಾರೈಕೆಯಿಂದಲೇ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯುತ್ತೇವೆ ಎನ್ನುವುದು ನನ್ನ ನಂಬಿಕೆ. ನಮ್ಮಲ್ಲಿ ಒಳ್ಳೆಯತನ ಇದ್ದರೆ ಆ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಆರಾಧ್ಯ ಹೇಳುತ್ತಿದ್ದ ಹಾಗೆ, ಅಕ್ಕ, ಸಾಕು ಮಾಡು ನಿನ್ನ ನೀತಿ ಪಾಠವನ್ನು, ನನ್ನಿಂದ ಕೇಳಲು ಆಗುವುದಿಲ್ಲ. ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದರೂ ಸಹ ನಿನ್ನ ಆಲೋಚನೆಗಳೇ ಬೇರೆ, ನನ್ನ ಆಲೋಚನೆಗಳೇ ಬೇರೆ. ನಿನ್ನ ಜೀವನ ಶೈಲಿಗೂ ನನ್ನ ಜೀವನ ಶೈಲಿಗೂ ಬಹಳವೇ ವ್ಯತ್ಯಾಸ ಇದೆ. ಶ್ರೀಮಂತರ ಮನೆ ಮಗಳಾಗಿ ಹುಟ್ಟಿದರೂ ನಮ್ಮ ಸ್ಟೇಟಸ್ ಏನು ಎನ್ನುವುದನ್ನು ಮರೆತು ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದೆ ಜೀವನ ಮಾಡುತ್ತಿರುವವಳು ನೀನು. ಆದರೆ ನಾನು ಹಾಗಲ್ಲ. ನನ್ನ ಸ್ಟೇಟಸ್ಸೇ ನನ್ನ ಅಲಂಕಾರ, ಅದೇ ನಮಗೆ ನಮ್ಮ ಮನೆತನಕ್ಕೆ ಭೂಷಣ. ನಾನು ಎಂದಿಗೂ ನಿನ್ನ ರೀತಿ ಯೋಚನೆಗಳನ್ನು ಒಪ್ಪಲಾರೆ ಎಂದಳು. ಅನತಿಗೆ ನಾವಿಬ್ಬರು ಒಂದೇ ತಾಯಿಯ ಒಡಲಲ್ಲಿ ಹುಟ್ಟಿಲ್ಲ ಎಂದು ತಿಳಿದರೆ ಅವಳ ಪ್ರತಿಕ್ರಿಯೆ ಹೇಗೆ ಇರಬಹುದು ಎಂದು ಯಾರಿಗೂ ತಿಳಿದಿಲ್ಲ. ಎಷ್ಟೋ ಬಾರಿ ಸ್ಪಂದನ ಹಾಗೂ ಮಿಥುನ್ ಅವರು ಈ ವಿಷಯವನ್ನು ತಮ್ಮ ಮೂವರು ಮಕ್ಕಳಿಗೂ ಹೇಳಬೇಕು ಎಂದು ಆಲೋಚಿಸಿದರೂ ಸಹ ಅವರಿಂದ ಸಾಧ್ಯವಾಗದೆ ಮದುವೆಯ ವಿಷಯವನ್ನು ಮಕ್ಕಳಿಂದ ಮುಚ್ಚಿಟ್ಟಿದ್ದಾರೆ. ಈಗ ಮಗಳ ಮಾತು ಕೇಳಿದೊಡನೆ ಆ ವಿಚಾರ ನೆನೆದು ಅವರ ಮನಸ್ಸಿಗೆ ಬಹಳವೇ ನೋವಾಯಿತು. ಅನತಿ, ಅಕ್ಕನ ಆಲೋಚನೆಗಳನ್ನು ತಪ್ಪು ಎಂದು ಹೇಳಬಾರದು ಪುಟ್ಟ. ನಿನ್ನ ಹಾಗೆ ನನ್ನ ಹಾಗೆ ಯೋಚಿಸುವವರು ಸಿಗಬಹುದು, ಆದರೆ ನನ್ನ ಮುದ್ದುವಿನ ಹಾಗೆ ಯೋಚಿಸುವವರು ತುಂಬ ವಿರಳ ಎಂದು ಮನಸ್ಫೂರ್ತಿಯಾಗಿ ತಮ್ಮ ಮಗಳನ್ನು ಹೊಗಳಿದ್ದರು. ಆರಾಧ್ಯಳ ಆಲೋಚನೆಗಳೇ ಹಾಗೆ. ಯಾರಿಗೂ ಕಷ್ಟ ಬರಬಾರದು, ಎಲ್ಲರೂ ನಮ್ಮ ಹಾಗೆ ಬದುಕಬೇಕು, ಎಲ್ಲರಿಗೂ ಒಳಿತನ್ನು ಮಾಡು ದೇವರೇ ಎಂದು ಆಲೋಚಿಸುವ ಜೀವ ಅವಳದು. ಬಿಡಿ ಪಪ್ಪ, ನಮ್ಮ 5 ಬೆರಳು ಒಂದೇ ಸಮ ಇರುವುದಿಲ್ಲ. ಅವರವರ ಆಲೋಚನೆ ಅವರಿಗೆ. ನಾನೊಂದು ರೀತಿ ಯೋಚಿಸಿದರೆ ಅನತಿ ಇನ್ನೊಂದು ರೀತಿ ಯೋಚಿಸುತ್ತಾಳೆ. ಇದು ಅವಳ ತಪ್ಪಲ್ಲ ಎಂದು ಹೇಳಿದಳು. ಹೌದು, ಎಲ್ಲರಿಗೂ ಅವರದೇ ಆದ ಅಭಿಪ್ರಾಯ ಅಭಿರುಚಿ ಇರುತ್ತದೆ. ನಮ್ಮ ಸ್ಥಾನದಲ್ಲಿ ನಿಂತು ಅವರನ್ನು ತಪ್ಪು ಎಂದು ಹೇಳಲು ಆಗುವುದಿಲ್ಲ. ಅಣ್ಣ ತಂಗಿ ಇಬ್ಬರು ಮೊದಲು ಅವರು ಯಾವಾಗಲೂ ಹೋಗುವ ರೇಷನ್ ಅಂಗಡಿಗೆ ಹೋದವರು ಮನೆಗೆ ಬೇಕಾದ ಎಲ್ಲ ಅಡಿಗೆ ಸಾಮಗ್ರಿಗಳನ್ನು ತೆಗೆದುಕೊಂಡರು ಹಾಗೂ ಕೊಡಬೇಕಾಗಿದ್ದ ಹಳೆ ಬಾಕಿ ಎಲ್ಲವನ್ನು ಕೊಟ್ಟು ತೆಗೆದುಕೊಂಡ ಸಾಮಗ್ರಿಗಳನ್ನು ಆಮೇಲೆ ಬಂದು ತೆಗೆದುಕೊಂಡು ಹೋಗುತ್ತೇವೆ ಎಂದು ಅದೇ ಅಂಗಡಿಯಲ್ಲಿ ಇರಿಸಿ ಒಂದು ದೊಡ್ಡ ಶಾಪಿಂಗ್ ಮಾಲ್ಗೆ ಬಂದಿದ್ದರು. ಅಣ್ಣ, ಈ ಸೀರೆ ಹೇಗಿದೆ ಎಂದು ಒಂದು ಸೀರೆ ಕೈಯಲ್ಲಿ ಹಿಡಿದು ಕೇಳಿದಳು ಶರದಿ. ಶರದಿ, ನಿನಗೆ ಹೇಗೆ ತಿಳಿಯುತ್ತದೆ? ನನಗೆ ಹೇಗೆ ತಿಳಿಯುತ್ತದೆ? ಉಡುವವಳು ನೀನು, ನಿನಗೆ ಯಾವುದು ಇಷ್ಟವೋ ಅದನ್ನೇ ತಗೋ ಎಂದರೆ. ಅಣ್ಣ, ನಾನು ಇದೇ ಮೊದಲು ಸೀರೆ ಆರಿಸುತ್ತಿರುವುದು, ನನಗೂ ಗೊತ್ತಾಗುವುದಿಲ್ಲ. ನೀನೇ ಚೆನ್ನಾಗಿರುವುದನ್ನು ಆರಿಸಿ ಹೇಳು ಎಂದಳು. ನನಗೇನು ಸೀರೆ ಆರಿಸಿ ಅನುಭವ ಇದೆಯಾ ಶರದಿ ಎಂದು ನಕ್ಕವನು ಶರದಿಗೆ ಚೆನ್ನಾಗಿ ಒಪ್ಪುವಂತಹ 5 ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಆರಿಸಿದನು. ಅಣ್ಣ, ಇದು ಹೇಗಿದೆ? ಅಮ್ಮನಿಗೆ ಚೆನ್ನಾಗಿ ಕಾಣುತ್ತಲ್ಲ ಎಂದು ಒಂದು ಚಂದದ ಸೀರೆ ಹಿಡಿದು ಕೇಳಿದಳು. ಚೆನ್ನಾಗಿದೆ ತಕೋ ಎಂದನು. ತನಗೆ ತೆಗೆದುಕೊಂಡಿದ್ದ ಸೀರೆಗಳ ಜೊತೆಯಲ್ಲಿ ಆ ಸೀರೆಯನ್ನು ಹಿಡಿದು, ಅಣ್ಣ, ಈಗ ನಿನಗೆ ಬಟ್ಟೆ ತೆಗೆದುಕೊಳ್ಳೋಣ ಬಾ ಎಂದು ಗಂಡಸರ ಬಟ್ಟೆ ಇರುವ ಕಡೆಗೆ ಅವಳೇ ಕರೆದುಕೊಂಡು ಹೋಗಿದ್ದಳು. ಅಣ್ಣ, ಈ ಶರ್ಟ್ ನೋಡು, ನಿನಗೆ ತುಂಬ ಚೆನ್ನಾಗಿ ಕಾಣುತ್ತದೆ ಎಂದು ಆಕಾಶ ನೀಲಿ ಬಣ್ಣದ ಶರ್ಟ್ ಹಿಡಿದು ಕೇಳಿದರೆ ಅದರ ಬೆಲೆಯನ್ನು ನೋಡಿದವನು, ಶರದಿ, ಇದರ ಬೆಲೆ 1,500 ಇದೆ, ಇದು ಬೇಡ, ಬೇರೆ ನೋಡೋಣ ಬಾ ಎಂದನು. ಹಣವನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ ಅವನು. ಕಷ್ಟಪಟ್ಟು ದುಡಿದ ಹಣದ ಬೆಲೆ ಏನು ಎಂದು ಚೆನ್ನಾಗಿ ಅರಿತಿದ್ದಾನೆ. ಪರವಾಗಿಲ್ಲ ಅಣ್ಣ, ಬೆಲೆ ಎಷ್ಟಾದರೂ ಪರವಾಗಿಲ್ಲ, ತೆಗೆದುಕೊಳ್ಳೋಣ ಎಂದಳು. ತನ್ನ ಅಣ್ಣ ದೊಡ್ಡ ಕಂಪನಿಗೆ ಕೆಲಸಕ್ಕೆ ಹೋಗುತ್ತಾನೆ, ಒಳ್ಳೆಯ ಬಟ್ಟೆ ಹಾಕಿಕೊಳ್ಳಬೇಕು ಎನ್ನುವ ಆಲೋಚನೆ ಅವಳದು. ಬೇಡ ಶರದಿ, ಬೇರೆ ಕಡೆ ಕಡಿಮೆ ಬೆಲೆ ಇರುವ ಶರ್ಟ್ ತೆಗೆದುಕೊಂಡರಾಯಿತು ಬಾ ಎಂದರೆ ಅವನ ಮಾತನ್ನು ಕೇಳದವಳು ಅದೇ ಬೆಲೆಯ 3 ಶರ್ಟ್ 2 ಪ್ಯಾಂಟ್ ತೆಗೆದುಕೊಂಡಿದ್ದಳು. ಶರದಿ, ನನ್ನ ಮಾತು ಕೇಳುವುದಿಲ್ಲ ನೀನು. 1 ತಿಂಗಳ ಸಂಬಳವನ್ನು ಒಂದೇ ದಿನದಲ್ಲಿ ಹೀಗೆ ಖರ್ಚು ಮಾಡಿದರೆ ಮುಂದಿನ 1 ತಿಂಗಳ ತನಕ ಏನು ಮಾಡುವುದು ಎಂದನು ಬೇಸರದಲ್ಲಿ. ಅಣ್ಣ, ಇಷ್ಟು ದಿನ ಜೀವನ ಮಾಡಲಿಲ್ಲವ, ಇನ್ನು ಮುಂದೆ ಹಾಗೆ ಆಗುತ್ತೆ, ಅಲ್ಲದೆ ಅಷ್ಟರಲ್ಲಿ ನಿನಗೆ ಸಂಬಳ ಬರುತ್ತೆ ಎಂದು ಮಾತನಾಡುತ್ತಿದ್ದವಳ ಮಾತು ಹಾಗೆ ನಿಂತವು. ರಿಷಿ ಮುಂದೆ ಬಂದರೆ ಶರದಿ ಹಿಂದೆ ಉಳಿದಳು. ತಂಗಿ ಮಾತು ನಿಲ್ಲಿಸಿ ಅಲ್ಲೇ ನಿಂತಿರುವುದನ್ನು ನೋಡಿ, ಶರದಿ, ಯಾಕೆ ಅಲ್ಲೇ ನಿಂತೆ, ಏನಾಯಿತು ಎಂದರೆ.
ಅಣ್ಣ, ಆ ಚಪ್ಪಲಿ ನೋಡು, ಚೆನ್ನಾಗಿದೆ ಅಲ್ವಾ? ಅಪ್ಪನಿಗೆ ಚೆನ್ನಾಗಿ ಕಾಣುತ್ತೆ, ಅದು ತೆಗೆದುಕೊಳ್ಳೋಣ ಎಂದಳು. ಮುಂದುವರೆಯುವುದು. ನಾನು ಬರೆಯುತ್ತಿರುವ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ಹಾಗೆ ಶೇರ್ ಮಾಡಿ.